ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾಗುಚೆಲ್ಲಿ ವ್ಲಾಗ್ ಇನ್ ಕನ್ನಡ ಚಾನಲ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಬನ್ನಿ ಫ್ರೆಂಡ್ಸ್ ನಿಮಗೆ ಗೊತ್ತಿರೋ ಹಾಗೆ ನಾನು ವೆಯ್ಟ್ ಲಾಸ್ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ತುಂಬ ಜನ ನನ್ನ ವಿಡಿಯೋಗಳನ್ನ ಸಬ್ಸ್ಕ್ರೈಬ್ ಮಾಡ್ದಲೇ ನನ್ನ ವಿಡಿಯೋಗಳನ್ನ ನೋಡ್ತಾ ಇದ್ದೀರಾ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ. ನನ್ನ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತಂದರೆ ಪ್ಲೀಸ್ ವಿಡಿಯೋಗೆ ಲೈಕ್ ಕೊಟ್ಟು ಕಮೆಂಟ್ ಹಾಕಿ ಶೇರ್ ಮಾಡಿ, ಆಯಿತಾ? ಈಗ ಆಲ್ರೆಡಿ ತುಂಬ ಜನಕ್ಕೆ ಗೊತ್ತಾಗಿರುತ್ತೆ. ಇವತ್ತಿನ ವಿಡಿಯೋದಲ್ಲಿ ನಾನು ಏನು ರೆಸಿಪಿ ತೋರಿಸ್ಕೊಡ್ತಾ ಇದ್ದೀನಿ ಮತ್ತು ಏನು ಮಾತಾಡ್ತೀನಿ ಅಂತೇಳಿ. ಹೌದು ಸ್ನೇಹಿತರೆ, ಟೀ ಬಗ್ಗೆ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಹೌದು, ವೆಯ್ಟ್ ಲಾಸ್ ಮಾಡುವಾಗ ಟೀ ಕುಡಿಬಾರ್ದು ಅಲ್ವಾ? ನಾವು ಅದೇ ಟೀನ ವೆಯ್ಟ್ ಲಾಸ್ ಮಾಡೋ ರೀತಿ ಉಪಯೋಗ ಮಾಡಿಕೊಂಡು ಟೀ ಕುಡಿದ್ರೆ ವೆಯ್ಟ್ ಲಾಸ್ ಅನ್ನೋದು ಆಗುತ್ತೆ. ಹೇಗೆ ಅಂಥೇಳಿ ಈ ವಿಡಿಯೋ ನೋಡಿ ಗೊತ್ತಾಗುತ್ತೆ, ಓಕೆನಾ? ತುಂಬ ಜನಕ್ಕೆ ಟೀ ಕುಡಿಯೋ ಅಭ್ಯಾಸ ಇರೋರಿಗೆ ವೆಯ್ಟ್ ಲಾಸ್ ಮಾಡ್ಕೋಬೇಕು ಅಂತೇಳಿ ಆಸೆ ಇರುತ್ತೆ. ಆದರೆ ಅವ್ರೇನು ಮಾಡ್ತಾರೆ, ಒಂದಿನ 2 ದಿನ ವೆಯ್ಟ್ ಲಾಸ್ ಮಾಡ್ಕೊಳ್ಳೋಣ ಅಂತೇಳಿ ಡಯಟ್ ಫಾಲೋ ಮಾಡ್ತಾರೆ. ಬಟ್ ಒಂದಿನ 2 ದಿನ ಮಾಡ್ತಾರೆ, ನೆಕ್ಸ್ಟ್ 3ನೇ ದಿನ ಬಿಟ್ಬಿಡ್ತಾರೆ. ಅಂಥವ್ರು ಬಿಡೋ ಅವಶ್ಯಕತೆ ಇಲ್ಲ. ಟೀ ಕುಡ್ಕೊಂಡೇ ವೆಯ್ಟ್ ಲಾಸ್ ಅನ್ನೋದು ಮಾಡ್ಕೋಬೋದು. ನಾನು ಕೂಡ ಮುಂಚೆನೇ ನಾನು ಹೇಳಿದ್ದೆ 84 kg ಇದ್ದೆ, ಆಮೇಲೆ 72 kg ಆದೆ. ನೆಕ್ಸ್ಟು ನನಗೆ ಸ್ವಲ್ಪ ಹೆಲ್ತ್ ಪ್ರಾಬ್ಲಮಿಂದ ಕ್ಯಾಲ್ಶಿಯಂ ಮಾತ್ರೆ ತಗೋಬೇಕಾಯಿತು. ಆಮೇಲೆ ನಾನು ವಿಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ 79 kg ಇದ್ದೆ. ಈಗ ನಾನು 73 kg ಆಗಿದ್ದೀನಿ. ಅವಾಗವಾಗ ನಾನು ಟೀ ಕೂಡ ತಗೊಂಡಿದ್ದೀನಿ, ಆಯಿತಾ? ಫುಲ್ ಟೀ ಏನು ಬಿಟ್ಟಿಲ್ಲ. ನಾನು 1-2 ವಿಡಿಯೋದಲ್ಲಿ ನಾನು ತೋರಿಸಿದ್ದೀನಿ. ನನ್ನ ವಿಡಿಯೋ ನೋಡೋರಿಗೆ ಗೊತ್ತಾಗಿರುತ್ತೆ ನಾನು ಟೀ ಕುಡಿತೀನಿ ಅಂತೇಳಿ. ಆವಾಗ ನಾನು ಟೀ ಕುಡಿದ್ರೂ ನೆಕ್ಸ್ಟ್ ಮಾರನೇ ಬೆಳಿಗ್ಗೆ ತೂಕ ಹಾಕಿದಾಗ ನನ್ನ ವೆಯ್ಟ್ ಲಾಸ್ ಆಗಿದೆ ಹೊರತು ವೆಯ್ಟುದ್ರಲ್ಲಿ ಯಾವುದೇ ರೀತಿ ತೊಂದರೆ ಆಗಿಲ್ಲ. ಸ್ಟಕ್ ಆಗೋದೇ ಆಗಲಿ, ವೆಯ್ಟು ಗೇನ್ ಆಗೋದೇ ಆಗಲಿ ಏನೂ ಆಗಿಲ್ಲ. ನೀವು ಕೂಡ ನಿಮಗೇನಾದರೂ ಟೀ ಕುಡ್ಕೊಂಡು ವೆಯ್ಟ್ ಲಾಸ್ ಮಾಡ್ಕೋಬೇಕು ಅಂತ ಏನಾದರೂ ಆಸೆ ಇದ್ದರೆ ನನ್ನ ವಿಡಿಯೋಗಳನ್ನ ನೋಡಿ, ಆಯಿತಾ? ನೆಕ್ಸ್ಟ್ ನಾನು ವೆಯ್ಟ್ ಲಾಸ್ ಚಾಲೆಂಜ್ ತಗೊಂಡಾಗ ಪ್ರತಿನಿತ್ಯ 1 ಸಲ ಟೀ ಕುಡ್ಕೊಂಡೆ ನಾನು ವೆಯ್ಟ್ ಲಾಸ್ ಚಾಲೆಂಜ್ ಮಾಡ್ತೀನಿ. ಆವಾಗ ನಿಮ್ಗೆ ಗೊತ್ತಾಗುತ್ತೆ ನನ್ನ ವೆಯ್ಟ್ ಲಾಸ್ ಆಗ್ತಾ ಇದೆಯಾ ಇಲ್ವಾ ಅಂತೇಳಿ. ಟೀ ಕುಡಿದ್ರೂ ವೆಯ್ಟ್ ಲಾಸ್ ಅನ್ನೋದು ಆಗುತ್ತೆ. ನಾವು ಅದೇ ಟೀನ ವೆಯ್ಟ್ ಲಾಸ್ ಟೀ ಆಗಿ ಬದಲಾಯಿಸ್ಕೊಂಡು ಟೀ ಕುಡಿಬೇಕು ಅಷ್ಟೇ, ಆಯಿತಾ? ಓಕೆ ಸ್ನೇಹಿತರೆ, ವಿಡಿಯೋ ನೋಡಿ ನಾನು ಹೇಗೆ ಟೀ ಮಾಡಿಕೊಂಡು ಕುಡಿತೀನಿ ಅಂತೇಳಿ, ಆಯಿತಾ? ಫ್ರೆಂಡ್ಸ್, ವೆಯ್ಟ್ ಲಾಸ್ ಟೀ ಮಾಡೋದಕ್ಕೆ ಏನು ಬೇಕು ಅಂತೇಳಿ ನೋಡ್ಕೊಬರೋಣ. ಟೀ ಸೊಪ್ಪು ತಗೊಂಡಿದ್ದೀನಿ, ಮಾಮೂಲಿ ನಾರ್ಮಲ್ ನಾವು ಯೂಸ್ ಮಾಡ್ತೀವಲ್ಲ ಆ ಟೀ ಸೊಪ್ಪು, ಆಯಿತಾ? ಮತ್ತು 1-2 ಏಲಕ್ಕಿ ತಗೊಂಡಿದ್ದೀನಿ, ಶುಂಠಿ ತಗೊಂಡಿದ್ದೀನಿ, ಮತ್ತು ಚಕ್ಕೆ ತಗೊಂಡಿದ್ದೀನಿ, ಸೋಂಪು ತಗೊಂಡಿದ್ದೀನಿ, ಮತ್ತು ಲವಂಗ ತಗೊಂಡಿದ್ದೀನಿ. ಇಷ್ಟು ಐಟಮ್ನ ನಾನು ಡಿಕಾಕ್ಷನ್ ಮಾಡೋದಕ್ಕೆ ಯೂಸ್ ಮಾಡ್ತಾಯಿದ್ದೀನಿ. ಈಗ ಸಕ್ಕರೆ ಬದಲಾಗಿ ಬೆಲ್ಲ ತಗೊಂಡಿದ್ದೀನಿ. ಮತ್ತು ಹಾಲು ತೋರಿಸ್ತಾ ಇದ್ದೀನಲ್ವ, ಈ ಹಾಲು ಕೆನೆ ತೆಗ್ದಿರೋ ಅಂಥ ಹಾಲದು, ನಾರ್ಮಲ್ ಹಾಲಲ್ಲ. ಕೆನೆ ತೆಗಿದಲೇ ಹಂಗೆ ತೊಗೊಂಡ್ರೆ ಅದರಲ್ಲಿ ಕ್ಯಾಲೋರಿ ಜಾಸ್ತಿ ಇರುತ್ತೆ, ಕ್ಯಾಲೋರಿ ಕೂಡ ಜಾಸ್ತಿ ಆಗಿಬಿಡುತ್ತೆ. ಫ್ರೆಂಡ್ಸ್, ವೆಯ್ಟ್ ಲಾಸ್ ಟೀ ಹೇಗೆ ಮಾಡೋದು ಅಂತೇಳಿ ನೋಡೋಣ. 1 ಗ್ಲಾಸ್ ನೀರು ತಗೊಂಡಿದ್ದೀನಿ, ಕಾಯಕ್ಕಿಟ್ಟಿದ್ದೀನಿ. ಕಾಯಕ್ಕಿಟ್ಟು ಈಗ ನಾನು ಹೇಳಿದಂಥ ಪದಾರ್ಥಗಳನ್ನ ಎಲ್ಲನೂ ನಾನು ಹಾಕಿದ್ದೀನಿ. ಈಗ ನೋಡಿ ಚೆನ್ನಾಗಿ ಡಿಕಾಕ್ಷನ್ ರೆಡಿ ಆಗ್ತಾ ಇದೆ. ಕಲ್ಲರ್ ನೋಡಿ ಫ್ರೆಂಡ್ಸ್, ಎಷ್ಟು ಡಿಫ್ರೆಂಟಾಗೆ, ಎಷ್ಟು ಕಲ್ಲರಾಗೆ ಸಖತ್ತಾಗಿ ಕಾಣ್ತಿದೆ ಅಲ್ಲ? ನಿಜವಾಗ್ಲೂ ಫ್ರೆಂಡ್ಸ್, ಆ ಕಲ್ಲರ್ ನೋಡ್ತಿದ್ರೇ ನನಗೆ ಈಗಲೇ ಟೀ ಕುಡಿದು ಬಿಡಬೇಕು ಅಂತ ಅನ್ನಿಸ್ತಾ ಐತೆ. ಆ ರೀತಿ ಕಲ್ಲರ್ಫುಲ್ಲಾಗೆ ಸಖತ್ತಾಗಿ ಕಾಣ್ತಿದೆ ಟೀ. ತುಂಬ ಜನಕ್ಕೆ ವೆಯ್ಟ್ ಲಾಸ್ ಮಾಡ್ಕೋಬೇಕು ಅಂತ ಅನಿಸುತ್ತೆ, ಬಟ್ ಟೀಯಿಂದನೇ ವೆಯ್ಟ್ ಲಾಸ್ ಮಾಡೋಕ್ಕಾಗ್ದಲೇ ಬಿಟ್ಬಿಡ್ತಾರೆ ಅವರು. ಅಂಥವ್ರಿಗೆ ಇದೊಂದು ಬೆಸ್ಟ್ ಆಪ್ಷನ್ಸ್ ಅಂತ ಹೇಳ್ಬೋದು. ಫ್ರೆಂಡ್ಸ್, ನಾವೀಗ ಟೀ ಮಾಡೋದಕ್ಕೆ ಮಸಾಲೆ ಪದಾರ್ಥಗಳನ್ನ ಉಪಯೋಗ ಮಾಡ್ತಾ ಇದ್ದೀವಿ ಅಲ್ವಾ? ಈ ಮಸಾಲೆ ಪದಾರ್ಥಗಳನ್ನ ಉಪಯೋಗ ಮಾಡೋದ್ರಿಂದ ವೆಯ್ಟ್ ಲಾಸ್ಗೆ ಹೇಗೆ ಉಪಯೋಗ ಆಗುತ್ತೆ ಅಂತೇಳಿ ತಿಳ್ಕೊಬರೋಣ. ಮೊದಲಿಗೆ ನಾನು ಟೀ ಸೊಪ್ಪಿನ ಬಗ್ಗೆ ಹೇಳ್ತೀನಿ. ಬರೀ ಡಿಕಾಕ್ಷನ್ ಅಂದರೆ ಸಕ್ಕರೆ ಹಾಲು ಏನು ಹಾಕ್ದಲೇ ಬರೀ ಡಿಕಾಕ್ಷನ್ ಕುಡಿಯೋದ್ರಿಂದ ವೆಯ್ಟ್ ಲಾಸು ಬೇಗನೆ ಆಗ್ತೈತೆ ಫ್ರೆಂಡ್ಸ್. ಟೀ ಸೊಪ್ಪನ್ನ ತಯಾರು ಮಾಡೋದು ಹಸಿರು ಎಲೆಗಳಿಂದನೇ ಅಲ್ವಾ? ಆ ಥರ ಟೀ ಸೊಪ್ಪನ್ನ ಬರೀ ಡಿಕಾಕ್ಷನ್ ಮಾಡಿಕೊಂಡು ಕುಡಿಯೋದ್ರಿಂದ ಬೇಗನೆ ವೆಯ್ಟ್ ಲಾಸ್ ಆಗುತ್ತೆ, ಮತ್ತು ಕ್ಯಾಲೋರಿ ಕೂಡ ಕಡಿಮೆ ಇರುತ್ತೆ. ನಾವು ಗ್ರೀನ್ ಟೀ ಕುಡಿತೀವಲ್ವ, ಅದ್ರ ಬದಲಾಗಿ ಬರೀ ಡಿಕಾಕ್ಷನ್ನೇ ಅಂದರೆ ಟೀ ಸೊಪ್ಪಿಂದ ಮಾಡಿದಂತಹ ಡಿಕಾಕ್ಷನ್ನೇ ಮಾಡಿಕೊಂಡು ಕುಡಿಬೋದು.
ಇನ್ನು ಲವಂಗದ ಬಗ್ಗೆ ಹೇಳೋದಾದರೆ, ಲವಂಗ ಉಪಯೋಗಿಸೋದ್ರಿಂದ ನಮ್ಮ ಬಾಡಿಲಿರುವ ಮೆಟಬಾಲಿಸಮ್ ರೇಟ್ನ ಹೆಚ್ಚು ಮಾಡಿ ನಮ್ಮ ಬಾಡಿಲಿರುವ ಹೆಚ್ಚು ಕೊಬ್ಬನ್ನು ಸುಡೋದಕ್ಕೆ ಪರಿಣಾಮಕಾರಿಯಾಗಿ ಸಹಾಯ ಮಾಡುತ್ತೆ. ನೈಟು 2 ಲವಂಗ ತುಂಡುಗಳನ್ನ ತಗೊಂಡು ನೀರಿಗೆ ಹಾಕಿ, ಅಂದರೆ ತಣ್ಣನೆ ನೀರಿಗೆ ಹಾಕಿ ಮುಚ್ಚಿಟ್ಟು ಬೆಳಗ್ಗೆ ಎದ್ದು ಕುಡಿಯೋದ್ರಿಂದ ಬೆಳ್ಳಿ ಫ್ಯಾಟ್ ಅಂತ ಏನಿದೆ ಅದು ಕೂಡ ಕಡಿಮೆ ಆಗುತ್ತಾ ಬರುತ್ತೆ. ಇನ್ನು ಚಕ್ಕೆನ ಉಪಯೋಗಿಸೋದ್ರಿಂದ ನಮ್ಮ ಬಾಡಿಲಿರುವ ಕೆಟ್ಟ ಅಂಶಗಳನ್ನ ಹೊರಗಡೆ ಹಾಕುತ್ತೆ, ರಕ್ತದಲ್ಲಿರುವ ಸಕ್ಕರೆ ಮಟ್ಟವನ್ನು ಕಡಿಮೆ ಮಾಡುತ್ತೆ, ಮೆಟಬಾಲಿಸಮ್ ರೇಟ್ ಅನ್ನೋದು ಕೂಡ ಜಾಸ್ತಿ ಮಾಡುತ್ತೆ ಈ ಚಕ್ಕೆನ ಉಪಯೋಗಿಸೋದ್ರಿಂದ. ಇನ್ನು ಸೋಂಪು ಬಗ್ಗೆ ಹೇಳೋ ಮಾತೇ ಇಲ್ಲ. ಯಾಕೆ ಅಂತಂದರೆ ಪ್ರತಿಯೊಬ್ಬರಿಗೂ ಗೊತ್ತೇ ಆಗುತ್ತೆ ಅದು ಜೀರ್ಣಕ್ರಿಯೆಗೆ, ಹೊಟ್ಟೆ ಉಬ್ಬರಿಗೆ ತುಂಬಾ ಒಳ್ಳೆಯದು ಅಂತೇಳಿ. ಯಾಕೆ ಅಂತ ಅಂದರೆ ಪ್ರತಿಯೊಂದು ಎಷ್ಟೋ ಹೋಟ್ಲುಗಳಿಗೆ ಸೋಂಪು ಕಾಳನ್ನ ಕೊಡ್ತಾರೆ ತಿನ್ನಲಿ ಅಂತೇಳಿ, ಊಟ ಆದ ನಂತರ ಕೊಡ್ತಾರೆ ಅಲ್ವಾ. ಸೋಂಪು ಕಾಳನ್ನ ತಿನ್ನೋದ್ರಿಂದ ಜೀರ್ಣಕ್ರಿಯೆ ಜಾಸ್ತಿ ಆಗುತ್ತೆ, ಫೈಬರ್ ಅಂಶ ಜಾಸ್ತಿ ಇದೆ, ಹೊಟ್ಟೆ ಉಬ್ಬರ ಕೂಡ ಕಡಿಮೆ ಆಗುವಂಥ ಅಂಶಗಳನ್ನ ಸೋಂಪು ಹೊಂದಿದೆ, ಮತ್ತು ಮಲಬದ್ಧತೆ ಸಮಸ್ಯೆ ಕೂಡ ನಿವಾರಣೆಯಾಗುತ್ತೆ. ಮಸಾಲೆಗಳ ರಾಣಿ ಎಂದು ಪ್ರಸಿದ್ಧವಾಗಿರುವಂತಹ ಏಲಕ್ಕಿಯನ್ನು ಉಪಯೋಗಿಸೋದ್ರಿಂದ ನಮ್ಮ ಬಾಡಿಲಿ ಮೆಟಬಾಲಿಸಮ್ ರೇಟು ಜಾಸ್ತಿ ಆಗುತ್ತೆ, ರಕ್ತದಲ್ಲಿರುವ ಸಕ್ಕರೆ ಅಂಶ ಕಡಿಮೆ ಆಗುತ್ತೆ, ಬ್ಲಡ್ ಪ್ರೆಷರ್ ಕೂಡ ಕಡಿಮೆ ಆಗುತ್ತೆ, ಕೆಲವೊಂದು ಹೃದಯ ಸಮಸ್ಯೆಗಳು ಕೂಡ ನಿವಾರಣೆಯಾಗುತ್ತೆ. ಏಲಕ್ಕಿ ಸುವಾಸನೆ ಯಾರಿಗಿಷ್ಟ ಇಲ್ಲ ಹೇಳಿ ಫ್ರೆಂಡ್ಸ್, ಅಷ್ಟು ಸುವಾಸನೆ ಬೀರುತ್ತೆ ಏಲಕ್ಕಿ. ಪ್ರತಿಯೊಂದು ಸ್ವೀಟ್ ಅಡುಗೆಗಳಿಗೂ ಕೂಡ ಉಪಯೋಗ ಮಾಡ್ತೀವಿ ನಾವು ಏಲಕ್ಕಿನ. ಅದರಲ್ಲೂ ನಾವು ಟೀಗೆ ಹಾಕ್ಬಿಟ್ರಂತೂ ಅದ್ರ ಬರೋವಂಥ ವಾಸನೆ ಅಂತೂ ತಡೆಯೋಕ್ಕೆ ಆಗಲ್ಲ, ಅಷ್ಟು ಸ್ಮೆಲ್ ಸಖತ್ತಾಗಿರುತ್ತೆ ಟೀ ಅಂತೂ. ಶುಂಠಿನ ಟೀನಲ್ಲಿ ಉಪಯೋಗಿಸೋದ್ರಿಂದ ಫ್ಲೇವರು ಸಖತ್ತಾಗಿರುತ್ತೆ, ಮತ್ತು ಜೀರ್ಣಕ್ರಿಯೆ ಚೆನ್ನಾಗಾಗುತ್ತೆ, ಗ್ಯಾಸ್ಟ್ರಿಕ್ ಸಮಸ್ಯೆ ಬರಲ್ಲ, ಹೊಟ್ಟೆ ಉಬ್ಬರ ಬರಲ್ಲ. ಫ್ರೆಂಡ್ಸ್, ವೆಯ್ಟ್ ಲಾಸ್ ಮಾಡೋವಂಥವ್ರು ದಿನಕ್ಕೆ 1 ಬಾರಿ ಮಾತ್ರ ತಗೊಳ್ಳಿ, ಅದ್ರ ಜೊತೆಗೆ ಸರಿಯಾದ ವೇನಲ್ಲಿ ಡಯಟ್ನ ಫಾಲೋ ಮಾಡಿರಿ, ಮತ್ತು ದೈಹಿಕ ಚಟುವಟಿಕೆ ಕೂಡ ಮಾಡಬೇಕಾಗುತ್ತೆ. ವೆಯ್ಟ್ ಲಾಸ್ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತ ಅಂದರೆ ನಿಮಗೇನಾದರೂ ಅನಿಸಿದ್ರೆ ನನ್ನ ವೆಯ್ಟ್ ಲಾಸ್ ವಿಡಿಯೋಗಳನ್ನ ನೋಡಿ ಫ್ರೆಂಡ್ಸ್, ಗೊತ್ತಾಗುತ್ತೆ. ಓಕೆ ಫ್ರೆಂಡ್ಸ್, ಬಾಯ್.